ರಾಘವೇಂದ್ರಾಯ ನಮಃ. ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಮಭಿಷ್ಟದಂ ಚತುರ್ಮುಖೇರತನಿಯಂ ಶ್ರೀನಿವಾಸಂ ಭಜನಿಶಂ ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶಿ ಶ್ರೀನಿವಾಸ್ಯಸ್ತು ಮೇ ಮನಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರುವ ಎಲ್ಲ ಇತಿಶ್ರೇಷ್ಠರಿಗೆ, ಜ್ಞಾನಿಗಳಿಗೆ, ದಾಸವರಣ್ಯರಿಗೆ ನಿಮ್ಮೆಲ್ಲರ ಮುಖಾಂತರ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಸೇವಾ ಸದ್ಭಕ್ತರೇ, ಹರಿದಾಸ ಬಂಧುಗಳೇ, ಇವತ್ತು ವಿಶೇಷವಾಗಿ ನುಡಿಸ್ಮರಣೆಯ 304ನೇ ನುಡಿಸ್ಮರಣೆ ನಮನ. ಇದು ಇಲ್ಲಿವರೆಗೆ 303 ಯಶಸ್ವಿಯಾಗಿ ಭಗವಂತನ ವಿಶೇಷ ಅನುಗ್ರಹದಿಂದ ಆಗಿದೆ. ಅಂಥ ಒಂದು ಸ್ಮರಣೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಜೊತೆಗೆ ಆಚಾರ್ಯರ ಮಧ್ವ ಪರಂಪರೆಯಲ್ಲಿ 10ನೇ ಇತಿ ಶ್ರೇಷ್ಠರು ಅಂತ ಹೇಳಿದರೆ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು. ಅವರು ಶ್ರೀರಾಮಚಂದ್ರ ತೀರ್ಥರಿಂದ ಆಶ್ರಮ ಸ್ವೀಕಾರ ಮಾಡಿದವರು. ಆ ವಿದ್ಯಾನಿಧಿ ತೀರ್ಥಗಳು ಅತ್ಯಂತ ತಪಸ್ವಿಗಳು, ವರ್ಣ ಅಂಶ ಸಂಭೂತರು. ಅವರ ಒಂದು ವೃಂದಾವನ ಯರಗೋಳ ಒಂದು ಗ್ರಾಮದಲ್ಲಿದೆ. ಅಂಥ ವಿದ್ಯಾನಿಧಿ ತೀರ್ಥರ ಸ್ಮರಣೆಯನ್ನು ನೀವು ಮಾಡಿದಾಗ, ಯಾಕಂದರೆ ಮುಂದೆ ರಘುನಾಥ ತೀರ್ಥರಿಗೆ ಅವರು ಆಶ್ರಮ ಕೊಟ್ಟರು. ರಘುನಾಥ ತೀರ್ಥರಿಗೆ ಆಶ್ರಮ ಕೊಟ್ಟ ನಂತರ ಅದೇ ಒಂದು ಪರಂಪರೆಯಲ್ಲಿ ಅಂದರೆ ರಾಮಚಂದ್ರ ತೀರ್ಥರು ಇನ್ನೊಬ್ಬರಿಗೆ ಆಶ್ರಮ ಕೊಡುತ್ತಾರೆ. ವಿಭುಧೀಂದ್ರ ತೀರ್ಥರಿಂದ ಜಿತಾಮಿತ್ರ ತೀರ್ಥರು, ಜಿತಾಮಿತ್ರ ತೀರ್ಥರಿಂದ ರಘುನಂದನ ತೀರ್ಥರು ಅಂಥೇಳಿ ಇದೊಂದು ಪರಂಪರೆ ಮುಂದುವರಿತಾ ಇದೆ. ಅದು ವಿದ್ಯಾನಿಧಿ ಪರಂಪರೆ ಏನಿದೆ ಅದಕ್ಕೆ ಉತ್ತರಾದಿ ಮಠ ಅಂತ ಹೇಳಿ ಹೆಸರು ಬರ್ತಾ ಇದೆ. ವಿಭುಧೀಂದ್ರ ತೀರ್ಥರ ಒಂದು ಪರಂಪರೆಗೆ ಈಗಿನ ಅದಕ್ಕೆ ಮೊದಲಿಗೆ ವಿಭುಧೀಂದ್ರ ಇದ್ದಾಗೆ ವಿಭುಧೀಂದ್ರ ಮಠ ಅಂತಿದ್ರು, ದಕ್ಷಿಣಾದಿ ಮಠ ಅಂತಿದ್ರು, ವಿದ್ಯಾಮಠ ಅಂತ ಕರೀತಿದ್ರು. ರಾಯರು ಆ ಒಂದು ಮಠದಲ್ಲಿ ಪೀಠಾರೋಹಣ ಮಾಡಿದ ಮೇಲೆ ರಾಯರ ಹೆಸರಿಂದೇ ಆ ಮಠ ಮುಂದುವರಿತಾ ಇದೆ ಇವತ್ತಿಗೂ. ಅಂಥ ಒಂದು ಪರಂಪರೆಯಲ್ಲಿ ಅಂದರೆ ಜಿತಾಮಿತ್ರ ತೀರ್ಥ ಶ್ರೀಪಾದಂಗಳವರು ಅಂತ ಹೇಳಿದರೆ ಅತ್ಯಂತ ತಪಸ್ವಿಗಳು. ನಾವೆಲ್ಲ ವೃಂದಾವನವನ್ನು ಕಲ್ಲಿನ ಶಿಲಾರೂಪದಲ್ಲಿ ನೋಡ್ತೀವಿ. ಆದರೆ ಆ ಜಿತಾಮಿತ್ರ ವೃಂದಾವನ ನೋಡಬೇಕಾದ್ರೆ ನಾವು ಒಂದು ಗೋನಾಳ ವೃಕ್ಷದ ಮುಖಾಂತರ ನೋಡ್ತಾ ಇದ್ದೀವಿ. ಅವರು ಆಶ್ರಮ ಕೊಟ್ಟಂಥವರು ರಘುನಂದನ ತೀರ್ಥ ಶ್ರೀಪಾದಂಗಳವರು. ಅವರ ಭವ್ಯ ಪರಂಪರೆ, ಅವರ ವೃಂದಾವನ ಕೂಡ ನೀವು ಸೀತೆಯ ಸೆರಗು ಏನು ನೋಡ್ತಾ ಇದ್ದೀರಿ ಅದರ ಹಿಂದುಗಡೆ ಭಾಗನೇ ಒಂದು ಅಲ್ಲಿ ವೃಂದಾವನ ಇದೆ ಅಂತ ಹೇಳಿ ಒಂದು ಕಡೆ ಉಲ್ಲೇಖ ಇದೆ. ಅಂಥ ಆ ಎದುರುಗಡೆಗೆ ವೃಂದಾವನ ಎದುರಿಗೆ ಚತುರ್ಭುಜ ಪ್ರಾಣದೇವರ ಸನ್ನಿಧಾನ ಕೂಡ ಇದೆ. ಅಲ್ಲಿ ಕೂಡ ವೈಭವದಿಂದ ಒಂದು ಉತ್ಸವ ಕೂಡ ನಡೀತಾ ಇದೆ. ಅಂದರೆ ರಾಮದೇವರ ಪೂಜೆ ಮಾಡಿದ ಮಹಾನುಭಾವರು ಕೂಡ ನಮ್ಮ ರಘುನಂದನ ತೀರ್ಥ ಶ್ರೀಪಾದಂಗಳವರು. ಅವರ ಸ್ಮರಣೆಯನ್ನು ನೀವು ಮಾಡೋಣ ಅಂತ ಹೇಳ್ತಾ ಈ ಒಂದು ಭಾಗದಲ್ಲಿ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಪಾದಕ್ಕೆ ಒಂದು ಪಟ್ಟಾಭಿಷೇಕ ಕೂಡ ವಿಜೃಂಭಣೆಯಿಂದ ಎಲ್ಲ ಕಡೆ ಕೂಡ ನಡೀತಾ ಇದೆ. ಅಂದರೆ ರಾಯರ ಪಟ್ಟಾಭಿಷೇಕ, ರಾಯರ ಪಾದಕ ಪಟ್ಟಾಭಿಷೇಕ ಯಾವ ರೀತಿ ವಿಜೃಂಭಣೆಯಿಂದ ಎಲ್ಲ ಕಡೆ ನಡೀತಾ ಇದೆಯೋ ಅದೇ ರೀತಿಯಲ್ಲಿ ಈ ಕಡೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರ ಒಂದು ಭವ್ಯ ಪರಂಪರೆ. ಅವರ ಶಿಷ್ಯರು ಅವರು ಸಾಧಾರಣ 30 ಸಾರಿ ಸುಧಾ ಮಂಗಳ ಮಾಡಿದಂಥ ಮಹಾನುಭಾವರು ಅಂತ ಹೇಳಿದರೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಅಂದರೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವ್ರ ಬಗ್ಗೆ ನಮ್ಗೆ ಯಾಕೆ ಹೆಮ್ಮೆ ಅಂತ ಹೇಳಿದ್ರೆ, ನೀವು ಎಲ್ಲರೂ ನೋಡಿದಂಥ ಒಂದು ವಿಶೇಷ ತಪಸ್ವಿಗಳು ಅಂತ ಹೇಳಿದರೆ ನಮಗೆ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಸಾಕಷ್ಟು ವಿದ್ಯಾಪೀಠಗಳನ್ನು ಸ್ಥಾಪನೆ ಮಾಡಿದರು. ಸಾಕಷ್ಟು ವಿದ್ವಾಂಸರನ್ನು ತಯಾರು ಮಾಡಿದಂಥ ಕೀರ್ತಿ, ಅದಕ್ಕಿಂತ ಹೆಚ್ಚು ಕೀರ್ತಿ ಅಂತ ಹೇಳಿದರೆ ನಮಗೆ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರನ್ನು ಸಮಾಜಕ್ಕೆ ಕೊಟ್ಟಂಥ ಕೀರ್ತಿ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರಿಗೆ ಸಲ್ತಾ ಇದೆ. ಅವರ ನಾಮಸ್ಮರಣೆಯನ್ನು ಕೂಡ ನೀವು ಮಾಡೋಣ ಅಂತ ಹೇಳ್ತಾ ಈ ಒಂದು ಭಾಗದಲ್ಲಿ ಗುರುಪುಷ್ಯಾಮೃತ ಯೋಗ ಅಂತ ನಾವೇನು ಕರಿತೀವಿ ಅದು ಕೂಡ ಬಂದಿದೆ ಅಂತ ಹೇಳಿದರೆ, ಗುರುಪುಷ್ಯಾಮೃತ ಯೋಗ ಅಂತ ಹೇಳಿದರೆ ರಾಯರಿಗಿಂತ ಪೂರ್ವದಲ್ಲಿರ್ತಕ್ಕಂಥ ದೊಡ್ಡ ಯೋಗ ಅದು. ಆ ಯೋಗದ ಪರಂಪರೆಯಲ್ಲಿ ನಾವೇನು ಕೆಲಸ ಮಾಡ್ತೀವಿ, ಭಗವಂತನ ನಾಮಸ್ಮರಣೆ ಇರ್ಬೋದು. ಮೇನ್ ಅಂದರೆ ಭಗವಂತ ನಾಮಸ್ಮರಣೆಗೆ ಅವತ್ತು ನಾವು ಮೀಸಲಾಗಿಟ್ಟಾಗೆ ಒಂದು ಸಾರಿ ಅಂದರೆ ಸಾಧಾರಣ 1 ಲಕ್ಷ ಅಂದಷ್ಟು ಪುಣ್ಯ ಬರ್ತಕ್ಕಂಥ ಒಂದು ಪರ್ವಕಾಲ. ನಾವು ಕೇವಲ ಬಂಗಾರ ಒಂದು ಖರೀದಿಗೆ ಮಾತ್ರ ಮೀಸಲಾಗಿಟ್ಟಿದ್ದೀವಿ. ಆದರೆ ಆ ಗುರುಪುರುಷಾಮೃತದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದಾಗ ನಮಗೆ ಗೊತ್ತಿಲ್ಲದಂತೆ ಬಂಗಾರ ಮನೆ ತುಂಬುತ್ತದೆ. ನಾವು ಆ ಭಗವಂತನ ನಾಮಕ ಸ್ಮರಣೆ ಮಾಡಲಿಕ್ಕೆ ಬರೀ ಬಂಗಾರ ಸ್ಮರಣೆ ಮಾಡಿದರೆ ಕನಕ ಅದು, ಯಾಕಂದರೆ ನಮ್ಮ ಕೈಗೆ ನಿಲ್ಕುವುದಿಲ್ಲ ಅದು. ಆ ಕನಕನ ಜೊತೆಗೆ ಆ ಕನಕನ ಒಂದು ಲಕ್ಷ್ಮೀ ಸನ್ನಿಧಾನ, ಲಕ್ಷ್ಮೀನಾರಾಯಣ ಸನ್ನಿಧಾನ ಆ ಸ್ಮರಣೆ ಮಾಡಿದಾಗ ಮಾತ್ರ ಬಂಗಾರ ನಮ್ಮಲ್ಲಿ ಶಾಶ್ವತವಾಗಿ ಉಳಿತು ಅಂತ ಹೇಳ್ತಾ ಆ ಗುರುಪುರುಷಾಮೃತ ಯೋಗ ಎಲ್ಲರಿಗೂ ಒಂದು ಅಮೃತ ಸಿದ್ಧಿ ಯೋಗ ತರಲಿ ಅಂತ ಹೇಳ್ತಾ
ಈ ಒಂದು ಏನಿದೆ ನಾವು ಒಂದು ನುಡಿಸ್ಮರಣೆ ಮಾಡಿದಾಗ ಯತಿ ವರೆಣ್ಯರ ಸ್ಮರಣೆ ಕೂಡ ಮಾಡ್ತಕ್ಕಂಥ ಭಾಗ್ಯ ಬರ್ತದೆ. ಒಂದು ಕಡೆ ರಘುನಂದನ ತೀರ್ಥರು ಆಚಾರ್ಯರ ಮಧ್ವರ ನಂತರ 12ನೇ ಯತಿಗಳು ಆದರೆ ಈ ಕಡೆ ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರು ಆಚಾರ್ಯರ ಮಧ್ವರ ನಂತರ 10ನೇ ಯತಿಗಳು. ಆ ಯತಿ ಶ್ರೇಷ್ಠರಲ್ಲಿ ಭೇದ ಇಲ್ಲ, ನಾವು ಭೇದ ಎಂದೂ ಮಾಡಬಾರ್ದು. ಎಲ್ಲ ಯತಿಗಳು ಆಚಾರ್ಯರ ಮಧ್ವ ಪರಂಪರೆಯಲ್ಲಿ ಬರ್ತಕ್ಕಂಥ ಎಲ್ಲ ಯತಿಗಳು ನಮಗೆ ಸಮರು. ಯಾಕೆಂದರೆ ಸಮರ ಅನ್ನೋಕ್ಕಿಂತ ಅವರಿಗೆ ನಾವು ಸದ್ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಅಲ್ಲಿ ಆ ಮಠ ಎಂದೂ ತರಬಾರ್ದು. ಎಷ್ಟೋ ಸರ್ತಿ ದಾಸರಿಗೆ ಕೂಡ ಒಂದು ಮಠದ ಅಟ್ಯಾಚ್ಮೆಂಟ್ ಮಾಡ್ತಾರೆ. ದಾಸರಿಗೆ ಕೂಡ ನಾವು ಯಾವ ಕಾಲಕ್ಕೂ ಮಠದ ಅಟ್ಯಾಚ್ಮೆಂಟ್ ಎಂದೂ ಮಾಡಬಾರ್ದು. ದಾಸರು ಎಲ್ಲ ಮಠಕ್ಕೆ ಸಂಬಂಧಪಟ್ಟವರು. ದಾಸರು ಆ ಮಾಡಿದಂಥ ಹಾಡುಗಳು ಕೀರ್ತನೆಗಳು ಕೇವಲ ಒಂದು ಮಠಕ್ಕೆ ಸೀಮಿತ ಎಂದೂ ಇರುವುದಿಲ್ಲವು. ಎಲ್ಲ ಮಠದ ಯತಿ ಶ್ರೇಷ್ಠರ ಮೇಲೆ ಮಾಡಿರ್ತಕ್ಕಂಥ ಇವತ್ತು ವಿಜಯದಾಸರು ತೊಗೊಂಡಿರ್ಬೋದು, ಗೋಪಾಲದಾಸರು, ಜಗನ್ನಾಥದಾಸರು, ನಾವು ಕೇವಲ ಒಂದೊಂದು ಮಟ್ಟಕ್ಕೆ ಸೀಮಿತ ಮಾಡಿ ನಮ್ಮ ಸಂಕುಚಿತ ಬುದ್ಧಿ ತೋರ್ತಾ ಇದ್ದೀವಿ. ದಯವಿಟ್ಟು ಅದನ್ನು ಯಾರು ಮಾಡಬಾರ್ದು. ಮಧ್ವ ಪರಂಪರೆ ಏನಿದೆ ಅದು ಭವ್ಯ ಪರಂಪರೆ. ಅದರಲ್ಲಿ ಬಂದಿರತಕ್ಕಂತಹ 32 ಮಠಗಳೇನಿದೆ ಅದು ಎಲ್ಲರಿಗೂ ಗೌರವಪೂರ್ಣ ಇರತಕ್ಕಂಥ ಮಠಗಳು. ಅಲ್ಲಿ ಬಂದಿರತಕ್ಕಂಥ ಯತಿಗೆ ಶ್ರೇಷ್ಠರಿಗೆ ನಾವು ಗೌರವವನ್ನು ಸಲ್ಲಿಸಿದಾಗ, ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಿದಾಗ, ಅವರ ಒಂದು ಮಹಿಮೆಯನ್ನು ತಿಳ್ಕೊಂಡಾಗ, ನಮಗೆ ಭಗವಂತ ಆಕೃತಿ ಮಾಡಿದಾಗ, ಅದು ಆರಾಧನೆ ಮಾಡತಕ್ಕಂಥ ಭಾಗ್ಯ ಬರ್ತದೆ ಅಂತ ಹೇಳ್ತಾ ಇವತ್ತಿನ ನುಡಿಸ್ಮರಣೆ ಮತ್ತು ರಘುನಂದನ ತೀರ್ಥರು, ವಿದ್ಯಾನಿಧಿ ತೀರ್ಥ ಶ್ರೀಪಾದಂಗಳವರ ಸತ್ಯಪ್ರಮೋದರ ಪಾದಕ ಪಟ್ಟಾಭಿಷೇಕ ಜೊತೆಗೆ ಗುರುಪುಷಾಮೃತ ಯೋಗದ ಬಗ್ಗೆ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಇವತ್ತಿನ ನುಡಿಸ್ಮರಣೆ 304ನೇ ನುಡಿಸ್ಮರಣೆ. ಭಗವಂತ ಎಲ್ಲರಿಗೂ ಈ ನುಡಿಸ್ಮರಣೆ ಕೇಳಿದ ಎಲ್ಲರಿಗೂ ಭಗವಂತನ ವಿಶೇಷ ಅನುಗ್ರಹ ಆಗಲಿ. ಎಲ್ಲರ ಮನೆಯಲ್ಲಿ ಪ್ರತಿನಿತ್ಯ ಶುಭ ಕಾರ್ಯಗಳು ನಿರಂತರವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು, ಅಭಿವಂದನೆಗಳು.